ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಗೆ ಕತ್ತರಿ ಬೀಳುತ್ತಾ? ಗ್ಯಾರಂಟಿ ಯೋಜನೆಯಿಂದ ಶ್ರೀಮಂತರನ್ನ ಹೊರಗಿಡೋದಕ್ಕೆ ಒತ್ತಾಯ ಮಾಡಲಾಗ್ತಾ ಇದೆ. ಗ್ಯಾರಂಟಿ ಬದಲಾವಣೆಗಾಗಿ ಸಚಿವರಿಂದ ಹೈಕಮಾಂಡ್ ಮೇಲೆ ಪ್ರೆಷರ್ ಹೆಚ್ಚಾಗಿದೆ. ರಾಜ್ಯ ಉಸ್ತುವಾರಿ ಬಳಿ ಅಸಮಾಧಾನವನ್ನ ತೋಡಿಕೊಂಡಿದ್ದಾರೆ ಕೆಲವೊಂದಿಷ್ಟು ಸಚಿವರು. ಆ ಗ್ಯಾರಂಟಿಯ ಸಾಧಕ ಬಾಧಕಗಳನ್ನ, ಲೋಪದೋಷಗಳನ್ನ ಸುರ್ಜೇವಾಲಾ ಅವರಿಗೆ ವಿವರಿಸಿದ್ದಾರಂತೆ. ಸುರ್ಜೇವಾಲಾ ಜೊತೆ ಸಚಿವ ಸತೀಶ್ ಜಾರಕಿಹೊಳಿ, ಮುನಿಯಪ್ಪ ಚರ್ಚೆ ಮಾಡಿದ್ದಾರಂತೆ. ಸಿಎಂ ಡಿಸಿಎಂ ಜೊತೆ ಚರ್ಚಿಸೋದಾಗಿ ಸುರ್ಜೇವಾಲಾ ಭರವಸೆಯನ್ನು ಕೂಡ ನೀಡಿದ್ದಾರಂತೆ. ಲೋಕಸಭಾ ಎಲೆಕ್ಷನ್ ಆದ ನಂತರ ಗ್ಯಾರಂಟಿಗಳು ಸ್ಟಾಪ್ ಆಗ್ಬಿಡುತ್ತೆ ಅನ್ನೋದು ಬಿಜೆಪಿ ಹಾಗೂ ಜನಸಾಮಾನ್ಯರ ಅಭಿಪ್ರಾಯ ಕೂಡ ಆಗಿತ್ತು. ಅದರ ಹೇಗೋ ಮೇಂಟೈನ್ ಮಾಡ್ಕೊಂಡು ಬರ್ತಿದ್ದಾರೆ. ಆದ್ರೆ ಈಗ ಕಾಂಗ್ರೆಸ್ ಸಚಿವರು ಕೂಡ ಸುರ್ಜೇವಾಲಾ ಅವರಿಗೆ ಮನವಿ ಮಾಡ್ಕೊಂಡಿದ್ದಾರಂತೆ. ಇದನ್ನ ಕಂಟಿನ್ಯೂ ಮಾಡೋದು ಕಷ್ಟ ಆಗುತ್ತೆ, ಹಾಗಾಗಿ ಶ್ರೀಮಂತರನ್ನ ಈ ಸ್ಕೀಮ್ ಇಂದ ಹೊರಗಿಡಿ ಅಂತ. ಇದರ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಶಿವಪ್ರಸಾದ್ ನೀಡ್ತಾ ಹೋಗ್ತಾರೆ. ಶಿವಪ್ರಸಾದ್, ಹೈಕಮಾಂಡ್ ಮುಂದೆ ಸಚಿವರ ವಾದ ಏನಾಗಿತ್ತು, ಬೇಡಿಕೆಗಳು ಏನೇನಾಗಿದೆ? ಫಾರ್ ಎಕ್ಸಾಂಪಲ್, ಈಗ ಗೃಹಲಕ್ಷ್ಮಿ ಯೋಜನೆ ಅಂತ ತಗೊಂಡ್ರೆ ಟ್ಯಾಕ್ಸ್ ಪೇಯರ್ ಯಾವೆಲ್ಲ ಹೆಣ್ಮಕ್ಳಿದಾರೋ ಅಥವಾ ಗೌರ್ಮೆಂಟ್ ಜಾಬ್ ಅನ್ನ ಹೊಂದಿದಾರೋ ಅವ್ರನ್ನ ಹೊರಗಿಟ್ಟು ಎಲ್ಲರೂ ಕೂಡ ಬೆನಿಫಿಟ್ ಅನ್ನ ಯೂಸ್ ಮಾಡ್ಕೊಳ್ತಾರೆ. ಇಲ್ಲಿ ಯಾವ ರೀತಿಯಾಗಿ ಡಿವೈಡ್ ಮಾಡೋ ಸಾಧ್ಯತೆಗಳಿದಾವೆ? ಖಂಡಿತವಾಗಿ ಸಭಾ ನಿನ್ನೆ ದೆಹಲಿಗೆ ಭೇಟಿ ನೀಡಿದಂಥ ಆಹಾರ ಸಚಿವ KH ಮುನಿಯಪ್ಪ ಹಾಗೆ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಸುರ್ಜೇವಾಲಾ ಅವರನ್ನ ಭೇಟಿ ಮಾಡಿ ಗ್ಯಾರಂಟಿ ಯೋಜನೆಗಳ ಸಾಧಕ ಬಾಧಕಗಳ ವಿಚಾರ ಕುರಿತಂತೆ ಚರ್ಚೆ ಮಾಡಿದ್ದಾರೆ. ಆರಂಭದಲ್ಲಿ ಲೋಕಸಭೆ ಚುನಾವಣೆ ಫಲಿತಾಂಶ ಬಂದಂಥ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ನ ಹಲವು ಶಾಸಕರು ಈ ವಿಚಾರಗಳ ಕುರಿತಂತೆ ಅಂದರೆ ಗ್ಯಾರಂಟಿ ಯೋಜನೆಗಳನ್ನು ಮುಂದುವರಿಸ್ತಕ್ಕಂಥ ವಿಚಾರ ಕುರಿತಂತೆ ತಮ್ಮದೇ ಆದಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಇಂದು ಕೂಡ ಸಚಿವರು ಭೇಟಿ ಮಾಡಿ ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳ ಸಾಧಕ ಬಾಧಕಗಳ ವಿಚಾರ ಕುರಿತಂತೆ ಮಾಹಿತಿಯನ್ನ ದೆಹಲಿ ವರಿಷ್ಠರಿಗೆ ರವಾನೆ ಮಾಡಿದ್ದಾರೆ. ಸುರ್ಜೇವಾಲಾ ಜೊತೆ ಸುದೀರ್ಘವಾದಂಥ ಚರ್ಚೆ ಮಾಡಿರ್ತಕ್ಕಂಥ ರಾಜ್ಯದ ಸಚಿವರು ಸದ್ಯ ಈಗ ಗ್ಯಾರಂಟಿ ಯೋಜನೆಗಳಿಂದ ಶ್ರೀಮಂತರಿಗೂ ಕೂಡ ಈ ಯೋಜನೆಯ ಫಲಾನುಭವಿಗಳಾಗಿದ್ದಾರೆ. ಅವ್ರನ್ನ ಕೈ ಬಿಡ್ತಕ್ಕಂಥ ವಿಚಾರ ಕುರಿತಂತೆ ಸೂಕ್ತವಾದಂಥ ಮಾನದಂಡವನ್ನು ಈಗ ಜಾರಿಗೊಳಿಸಬೇಕು ಎಂಬತಕ್ಕಂಥ ಮನವಿಯನ್ನು ಮಾಡಿದ್ದಾರೆ. ಗ್ಯಾರಂಟಿ ಯೋಜನೆಗಳಿಂದಾಗಿ ಈಗ ವಾರ್ಷಿಕವಾಗಿ ವರ್ಷಕ್ಕೆ 59,000 ಕೋಟಿಗಳಷ್ಟು ವೆಚ್ಚವಾಗ್ತಾ ಇದೆ. ಇದರಿಂದ ಅಭಿವೃದ್ಧಿ ಕಾರ್ಯಗಳಿಗೆ ಹಿನ್ನಡೆ ಆಗ್ತಾ ಇದೆ. ಹಾಗಾಗಿ ಕೆಲವೊಂದಿಷ್ಟು ಮಾನದಂಡಗಳನ್ನು ಮಾಡೋದ್ರ ಮುಖಾಂತರ ಏನು ಶ್ರೀಮಂತರಿದ್ದಾರೆ, ಉಳ್ಳವರಿದ್ದಾರೆ, ಅವ್ರನ್ನ ಈ ಗ್ಯಾರಂಟಿ ಯೋಜನೆಗಳಿಂದ ಗೃಹಲಕ್ಷ್ಮಿ ಇರ್ಬೋದು, ಈ ರೀತಿಯ ಯೋಜನೆಗಳಿಂದ ಅವ್ರನ್ನ ಹೊರಗಿಟ್ಟು ಅತಿ ಬಡವರಿಗೆ ಈ ಯೋಜನೆಗಳನ್ನು ತಲುಪಿಸಿದ್ರೆ ನಮಗೆ ಅಭಿವೃದ್ಧಿ ಕಾರ್ಯಗಳಿಗೆ ಇನ್ನಷ್ಟು ಮುನ್ನಡೆ ಸಿಗಲಿದೆ ಅಂತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಒಂದು ವೇಳೆ ಗ್ಯಾರಂಟಿ ಯೋಜನೆಗಳಿಗೆ ಮಾನದಂಡವನ್ನು ಹಾಕಿದ್ದೇ ಆದಲ್ಲಿ 20,000 ಕೋಟಿಗಳಷ್ಟು ವಾರ್ಷಿಕ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ಹಣ ಉಳಿತಾಯವಾಗಲಿದೆ ಅಂತಕ್ಕಂಥ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಇನ್ನು ಆಂಧ್ರ ಸರ್ಕಾರವನ್ನು ಕೂಡ ಉದಾಹರಣೆ ಮಾಡಿ ಹೇಳಿರ್ತಕ್ಕಂಥ ಸಚಿವರುಗಳು ಹಿಂದೆ ಆಂಧ್ರದಲ್ಲಿ ಜಗನ್ ಸರ್ಕಾರ ಇದ್ದಂಥ ಸಂದರ್ಭದಲ್ಲೂ ಕೂಡ ಜನ ಕಲ್ಯಾಣ ಯೋಜನೆಗಳನ್ನು ನೀಡಿದ್ರು ಸಹಿತವಾಗಿ ಅಲ್ಲಿನ ಜನ ಅದೇ ಸರ್ಕಾರವನ್ನು ಆಯ್ಕೆ ಮಾಡಲಿಲ್ಲ. ಈಗ ರಾಜ್ಯದಲ್ಲಿ ಲೋಕಸಭೆ ಚುನಾವಣೆಯಲ್ಲೂ ಕೂಡ ನಮ್ಮ ನಿರೀಕ್ಷಿತ ಸ್ಥಾನಗಳು ಬರದೇ ಇರತಕ್ಕಂಥ ಈ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ ಕೆಲವೊಂದಿಷ್ಟು ಬ್ರೇಕ್ಗಳನ್ನು ಹಾಕೋದ್ರ ಜೊತೆಗೆ ಕೆಲವೊಂದಿಷ್ಟು ಮಾನದಂಡಗಳನ್ನು ಕೂಡ ಹಾಕಬೇಕು ಎಂಬತಕ್ಕಂಥ ಅಭಿಪ್ರಾಯವನ್ನ ಈಗ ಸುರ್ಜೇವಾಲಾ ಅವರು ಅಬೌವ್ ದಿ ಪಾವರ್ಟಿ ಲೈನ್ ಅವರಿಗೂ ಕೂಡ ನಾವು ಒಂದು ಕುಟುಂಬಕ್ಕೆ 10 kg ಕೊಡ್ತೀವಿ. ಸಬ್ಸಿಡಿ ರೇಟು 15 ರೂಪಾಯಿಗೆ 1 kg ಅಷ್ಟೇ. ಉಳಿದದ್ದು 19 ರೂಪಾಯಿ ಏನಾಗುತ್ತೆ, 34 ರೂಪಾಯಿ ರೇಟಲ್ಲಿ ಹಣ ರಾಜ್ಯ ಸರ್ಕಾರ ಭರಿಸ್ತದೆ. ಆದ್ದರಿಂದ ಇದು ಪರಿಷ್ಕರಣೆ ಅಂತ ಹೇಳ್ತೀವಿ. ಅದರಿಂದ ಯಾರು ಅರ್ಹರಲ್ಲ BPLಗೆ ಅವರನ್ನ APLಗೆ ಹಾಕ್ತೀವಿ. ಅವ್ರಿಗೆ ಮೆಡಿಕಲ್ ಫೆಸಿಲಿಟೀಸ್ ಬೇಕಾಗ್ತದೆ ಮತ್ತು ಅದರಲ್ಲಿ ಕೂಡ ಅಕ್ಕಿ ಬೇಕು ಅಂತ ಕೇಳ್ತಾರೆ. ಅವ್ರಿಗೂ ಒಂದು ಸ್ಕೀಮ್ ಇಟ್ಟಿದ್ದೀವಿ. ಈಗ ನೀವು ಇನ್ನೊಂದು ಹೇಳಿದ್ರೆ ಸರ್, ಈಗ ಗೃಹಲಕ್ಷ್ಮಿಯ ವಿಚಾರದಲ್ಲೂ ಸಹಿತ ಪರಿಷ್ಕರಣೆನೇ ಮಾಡಬೇಕು ಅಂತ. ಗೃಹಲಕ್ಷ್ಮಿಯ ಯೋಜನೆಯಲ್ಲಿ ಯಾವ ರೀತಿಯ ಪರಿಷ್ಕರಣೆ ಮಾಡಬೇಕು ಅಂತ ನಿಮ್ಮ ಪ್ರಕಾರ? ಗೃಹಲಕ್ಷ್ಮಿ ಆಲ್ಮೋಸ್ಟ್ ನಮ್ಮ ಕಾರ್ಡ್ ಆಧಾರದ ಮೇಲೇ ಗೃಹಲಕ್ಷ್ಮಿ ನಡೀತಾ ಇರ್ತದೆ. ಆದರೆ ಮಂತ್ರಿಗಳು ಅದರ ಬಗ್ಗೆ ಏನು ಚಿಂತನೆ ಮಾಡಿದ್ದಾರೆ, ಹೇಗೆ ಹೇಳ್ತಾರೆ, ಅವರನ್ನು ಅದರ ಬಗ್ಗೆ ಕೇಳಿ. ನನ್ನ ಇಲಾಖೆದು ನಾನು ಕ್ಲಿಯರಾಗಿ ಹೇಳಿದ್ದೀನಿ, ಇದು ಕರೆಕ್ಟ್ ಆಗಿದೆ, ಇದು ನಡಿಬೇಕು. ಯೋಜನೆಗಳು ಯಾವ ನಿಲ್ಸೋಕ್ಕಾಗೋದಿಲ್ಲ. ಯೋಜನೆಗಳನ್ನು ನಾವು ಯಾವ ರೀತಿ ಯೋಜನೆಯನ್ನು ರೂಪಿಸ್ಕೊಂಡಿದ್ದೀವಿ ಅದರಂತೆ ನಾವು ನಡೆಸಿದರೆ ಯಾವುದು ಕೂಡ ವ್ಯತ್ಯಾಸ ಆಗೋಕ್ಕೆ ಅವಕಾಶ ಇರೋದಿಲ್ಲ. ಈಗ ನಿಮ್ಮ ಪ್ರಕಾರ ಸರ್, ಈಗ BPL ಕಾರ್ಡ್ ಹೋಲ್ಡರ್ನ APL ಆದಂಥವ್ರಿಗೆ ಏನಂದರೆ ಒಂದು ವೇಳೆ ಕಡಿತವನ್ನು ಮಾಡಿದ್ದೆ ಆದರೆ ಎಷ್ಟು ಕೋಟಿ ರೂಪಾಯಿ ಸರ್ಕಾರಕ್ಕೆ ಉಳಿತಾಯ ಆಗುತ್ತೆ ಅಂತ ಪರಿಷ್ಕರಣೆ ಮಾಡ್ತಾ ಇದ್ದೀವಿ. ಈಗ ಕಾರ್ಡ್ಗಳು ಪರಿಷ್ಕರಣೆ ಮುಗಿದಿದೆ. ಈಗ ಹಣ ಈಗ ನಾವು ಕೊಟ್ಟೇ ಇಲ್ವಲ್ಲ. ಕಾರ್ಡು ಈಗಾಗಲೇ ಕೊಡ್ತಾ ಇರೋ ಕಾರ್ಡ್ಗಳಿಗೆ ದುಡ್ಡು ಕೊಡ್ತಾ ಇದ್ದೀವಿ. ಅರ್ಧದೇನು ತೊಂದರೆ ಇಲ್ಲ. APL ಆಗಲಿ BPL ಆಗಲಿ ಈಗಾಗಲೇ ನಾವು ಕೊಡ್ತಾ ಇದ್ದೀವಿ. ಸುಮಾರು 1 ಕೋಟಿ ಕಾರ್ಡ್ಗಳಿದೆ. 1 ಕೋಟಿಗಿಂತ ಹೆಚ್ಚು ಕಾರ್ಡ್ಗಳಿದೆ BPL. ಅದೆಲ್ಲಕ್ಕೂ ಕೂಡ ಕೊಡ್ತಾ ಇದ್ದೇವೆ.
ರಾಜ್ಯ ಸರ್ಕಾರದ್ದು 13.5 ಲಕ್ಷ ಕಾರ್ಡ್ ಇದೆ, ಅದಕ್ಕೆ 40-45 ಸಾವಿರ ಜನ ಬರ್ತಾರೆ, 45 ಲಕ್ಷ ಬರ್ತಾರೆ, ಅವ್ರಿಗೂ ಕೂಡ ಕೊಡ್ತಾ ಇದ್ವಿ. ಅದರದ್ದು ಏನೂ ತೊಂದರೆ ಇಲ್ಲ. ಯಾವ ಪೆಂಡಿಂಗ್ ಕಾರ್ಡ್ಸ್ ಇದ್ವು ಅದನ್ನು ಪರಿಷ್ಕರಣೆ ಮಾಡಬೇಕಾಗಿದೆ, ಮಾಡ್ತಾಯಿದ್ವಿ. ಬಟ್ ಹಿಂದೆ ಇಷ್ಟೊಂದು ಕಾರ್ಡುಗಳು 1 ಕೋಟಿ ಕಾರ್ಡುಗಳು, 1 ಕೋಟಿ 1 ಲಕ್ಷ ಏನೋ ಇದೆ, ಅದರಂತೆ ಅದನ್ನು ಕೂಡ ನಾವು ಮುಂದೆ ಯೋಚನೆ ಮಾಡ್ತಾ ಇದ್ದೀವಿ. ನಾವು ಬಹಳಷ್ಟು ವರ್ಷದಿಂದ ಇದನ್ನು ನಡೆಸ್ತಾ ಇರೋದರಿಂದ ಪರಿಷ್ಕರಣೆ ನಮ್ಮ ಮುಂದೆ ಇರೋದನ್ನು ಮಾಡಿ ಮುಂದೆ ಯೋಚನೆ ಮಾಡ್ತೀವಿ. ಫಸ್ಟ್ ಇದನ್ನು ಫೈಸಲ್ ಮಾಡೋಣ. ಓಕೆ, ಈಗ ಚುನಾವಣೆಯ ಸಂದರ್ಭದಲ್ಲಿ ಪ್ರಣಾಳಿಕೆ ಬರುವಂಥ ಸಂದರ್ಭದಲ್ಲಿ ಕೆಲವೊಂದು ಯೋಜನೆಗಳಿಗೆ ಮಾನದಂಡಗಳು ಇರಲಿಲ್ಲ. ಫಾರ್ ಎಕ್ಸಾಂಪಲ್, ಈಗ ಗೃಹಲಕ್ಷ್ಮಿ ಯೋಜನೆಗೆ ಯಾವುದೇ ಮಾನದಂಡ ಹೇಳಿಲ್ಲ. ಸುಮ್ಮನೆ ಏನಂತಂದ್ರೆ 2,000 ರೂಪಾಯಿ ಕೊಡ್ತೀವಿ ಅನ್ನೋ ಭರವಸೆಯನ್ನು ಕೊಟ್ಟಿದ್ರಿ. ಆದರೆ ಈಗ ಪರಿಷ್ಕರಣೆ ಮಾಡುವಂತಹ ಕಾರಣಕ್ಕಾಗಿ ಯಾಕೆ ಈ ರೀತಿಯಾದಂತಹ ಯೋಚನೆ ಬರ್ತಾ ಇದೆ ಸರ್ಕಾರದ ಮುಂದ್ಗಡೆ ಅಂತ? ನೋಡಿ, ಆ ದಿನ ನಾವು ಹೇಳಿದ್ದೀವಿ, ಬಿಲೋ ಪಾವರ್ಟಿ ಲೈನ್ವರೆಗೆ ಫೆಸಿಲಿಟೀಸ್ ಕೊಡಬೇಕು. ಇವತ್ತು ಭಾರತದಲ್ಲಿ UPA ಸರ್ಕಾರ ಇದ್ದಾಗ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟನ್ನು ಜಾರಿಗೆ ತಂದ್ವಿ. ಅದರ ಉದ್ದೇಶ ಏನು? ಯಾರು ಕಡುಬಡವರಿದ್ದಾರೆ, ಕೂಲಿ ಕಾರ್ಮಿಕರಿದ್ದಾರೆ, ಕಟ್ಟಡ ಕಾರ್ಮಿಕರಿದ್ದಾರೆ, ಕೃಷಿ ಕಾರ್ಮಿಕರಿದ್ದಾರೆ, ಮತ್ತು ಮುಂದುವರೆದ ಸಮಾಜಗಳಲ್ಲಿ ಕೂಡ ಆರ್ಥಿಕವಾಗಿ ಹಿಂದುಳಿದವರು ಬಿಲೋ ಪಾವರ್ಟಿ ಲೈನ್ ಜನ ಇದ್ದಾರೆ. ಅವರೆಲ್ಲರಿಗೂ ಕೂಡ ನಾವು ಒಂದು ಸಹಾಯಾರ್ಥ ಇದನ್ನು ಕೊಡಬೇಕು. ಅವರು ಕೂಡ ಸರಿಯಾದಂಥ ರೀತಿಯಲ್ಲಿ ಬೆಳಿಬೇಕು, ಅವ್ರಿಗೆ ಅನುಕೂಲ ಮಾಡಬೇಕು ಅನ್ನೋ ಮೂಲ ಉದ್ದೇಶದಿಂದ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್, ಅಂದರೆ ಯಾರೂ ಊಟ ಇಲ್ಲದೆ ಮಲಗಬಾರ್ದು ಅನ್ನೋದನ್ನು ನಾವು UPA ಸರ್ಕಾರ, ಸೋನಿಯಾ ಗಾಂಧಿ, ಮನಮೋಹನ್ ಸಿಂಗ್ ಅವರು ಮಾಡಿದ್ದಾಗ ಅದನ್ನು ಈಗ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇದರ ಮೂಲ ಉದ್ದೇಶ ಏನಂದರೆ ಯಾರೂ ಕೂಡ ತೊಂದರೆಯಲ್ಲಿರಬಾರ್ದು, ಕಷ್ಟದಲ್ಲಿರಬಾರ್ದು, ಆ ಕಷ್ಟಕ್ಕೆ ನಾವು ಆಗಬೇಕು ಅನ್ನೋದೇ ಮೂಲ ಉದ್ದೇಶ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.